Today discussion about treatment of alcohol abuse. Alcohol abuse treatments. Alcohol use disorder is what doctor call it when you can't control how much you drink and have trouble with your emotions when you are not drinking. Some people may think the only way to deal with it is with willpower, as if it is problem they have to work through all on their own. Means alcohol use disorder is what doctor call it when you can't control how much you drink and have ಟ್ರಬಲ್ ವಿತ್ ಯುವರ್ ಎಮೋಷನ್ಸ್. ಅಂದರೆ ಒಬ್ಬ ಡಾಕ್ಟರ್ಗೆ ಗೊತ್ತಾಗಲ್ಲ ನಿನ್ನ ಎಮೋಷನ್ಸ್ ಏನು ಅಥವಾ ನಿನ್ನ ಎಮೋಷನ್ಸ್ಗೆ ನೀನು ಎಷ್ಟು ತೆಗೆದುಕೊಳ್ತಾ ಇದೆಯಾ ಆಲ್ಕೋಹಾಲ್ನ ಅಂತಕ್ಕಂಥದ್ದು ಏನು ಮಾಡಲಿಕ್ಕೆ ಆಗೋದಿಲ್ಲ. ವೆನ್ ಯು ಆರ್ ನಾಟ್ ಡ್ರಿಂಕಿಂಗ್, ನೀನು ಯಾವಾಗ ಅದು ಕುಡಿದೇ ಹೋದಾಗ ಸಮ್ ಪೀಪಲ್ ಮೇ ಥಿಂಕ್ ದ ಓನ್ಲಿ ವೇ ಟು ಡೀಲ್ ವಿತ್ ಇಟ್ ಈಸ್ ವಿತ್ ವಿಲ್ ಪವರ್. ಅವರ ವಿಲ್ ಪವರ್ ಏನಿರುತ್ತೋ ಆ ಲೆವೆಲ್ಗೆ ಮಾತ್ರ ಅವರು ತಗೊಳ್ತಾರೆ. ಇಫ್ ಇಟ್ ಈಸ್ ಪ್ರಾಬ್ಲಮ್ ದೇ ಹ್ಯಾವ್ ಟು ವರ್ಕ್ ಥ್ರೂ ಆಲ್ ಆನ್ ದೇರ್ ಓನ್. ಅಂದರೆ ಅದೆಲ್ಲ ಅವರ ಇಚ್ಛೆಗೆ ಬಿಟ್ಟಿರ್ತಕ್ಕಂಥ ಒಂದು ವಿಷಯ ಆಗಿರುತ್ತೆ. ಬಟ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಈಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಎ ಬ್ರೈನ್ ಡಿಸೀಸ್. ಪ್ರಮುಖವಾಗಿ ಏನಾಗುತ್ತೆ, ಆಲ್ಕೋಹಾಲ್ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಬ್ರೈನ್ ಡಿಸೀಸ್ನ ನಾವು ಕಾಣ್ತೀವಿ ಹೆಚ್ಚಾಗಿ. ಆಲ್ಕೋಹಾಲ್ ಕಾಸಸ್ ಚೇಂಜಸ್ ಇನ್ ಯುವರ್ ಬ್ರೈನ್ ದಟ್ ಮೇಕ್ ಇಟ್ ಹಾರ್ಡ್ ಟು ಕ್ವಿಟ್. ತುಂಬ ಅದು ಏನಾಗುತ್ತೆ ಅಂದರೆ ತುಂಬ ಡ್ಯಾಮೇಜಸ್ನ ಕಾಣ್ತೀವಿ. ಟ್ರೈಯಿಂಗ್ ಟು ಟಚ್ ಇಟ್ ಔಟ್ ಆನ್ ಯುವರ್ ಓನ್ ಕ್ಯಾನ್ ಬಿ ಲೈಕ್ trying to cure appendix with cheerful thoughts. It is not enough. Treatment options. Treatment options are the one that's right for you, depends on your situation and your goals. ಅಂದರೆ ಇಲ್ಲಿ ಪ್ರತಿ ವ್ಯಕ್ತಿ ಅಥವಾ ಯಾರು ಅಡಿಕ್ಟ್ ಆಗಿರ್ತಾರೋ ಅವನಿಗೆ ಸಂಬಂಧಪಟ್ಟಂಥ ಗುರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸನ್ನಿವೇಶ ಆಗಿರೋದನ್ನು ನಾವು ಕಾಣ್ತೀವಿ. ಮೆನಿ ಪೀಪಲ್ ಫೈಂಡ್ ದಟ್ ಎ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ಸ್ ವರ್ಕ್ ಬೆಸ್ಟ್ ಆ್ಯಂಡ್ ಯು ಕ್ಯಾನ್ ಗೆಟ್ ದೆಮ್ ಟುಗೆದರ್ ಥ್ರೂ ಎ ಪ್ರೋಗ್ರಾಮ್. ಸಮ್ ಆಫ್ ದೀಸ್ ಆರ್ ಇಂಪೇಷೆಂಟ್ ಆರ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ ವೇರ್ ಯು ಸ್ಟೇ ಅಟ್ ಎ ಟ್ರೀಟ್ಮೆಂಟ್ ಸೆಂಟರ್ ಫಾರ್ ಎ ವೈಲ್. ಸಮ್ ದೀಸ್ ಪೇಷೆಂಟ್ ಅಂದರೆ ಇನ್ಪೇಷೆಂಟ್ ಅಂತ ಕರೀತೀವಲ್ಲ, ಮತ್ತು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ ಮಾಡೋದ್ರ ಮೂಲಕ ಯಾರು ಈ ಡ್ರಗ್ ಅಬ್ಯೂಸ್ ಒಳಗಾಗಿರ್ತಾರೋ ಅಥವಾ ಡ್ರಿಂಕಿಂಗ್ ಅಬ್ಯೂಸ್ ಒಳಗಾಗಿರ್ತಾರೋ ಅಂಥವ್ರಿಗೆ ಟ್ರೀಟ್ಮೆಂಟ್ನ ಸೆಂಟರ್ಗಳಲ್ಲಿ ಕೊಡೋದನ್ನು ನಾವು ಕಾಣ್ತೀವಿ. ಅದರ್ ಆರ್ ಔಟ್ ಪೇಷೆಂಟ್ ಪ್ರೋಗ್ರಾಮ್ಸ್ ವೇರ್ ಯು ಲೀವ್ ಅಟ್ ಹೋಮ್ ಆ್ಯಂಡ್ ಗೋ ಟು ದ ಸೆಂಟರ್ ಆಫ್ ಟ್ರೀಟ್ಮೆಂಟ್. ಯಾರು ಮನೆಯಲ್ಲಿರ್ತೀರೋ ಅವರು ಆ ಟ್ರೀಟ್ಮೆಂಟ್ ಸೆಂಟರ್ಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಏನು ಹೇಳ್ತಾರೆ ಅಂದರೆ, ಕುಡಿತದ ಕಾಯಿಲೆಯನ್ನು ಗುಣಪಡಿಸಲು ಸಾರ್ವಜನಿಕ ಸಂಘ ಸಂಸ್ಥೆಗಳ ಆಸ್ಪತ್ರೆಗಳಿವೆ. ಈ ಕಾಯಿಲೆಗಳಿಗೆ ಚಿಕಿತ್ಸೆ ಅಂತಕ್ಕಂಥದ್ದು ಮದ್ಯ ಸೇವಿಸುವವರ ಮತ್ತು ಅವರ ಕುಟುಂಬದವರ ಸಹಕಾರ ತುಂಬ ಅಗತ್ಯವಾಗಿರೋದನ್ನು ನಾವು ಕಾಣ್ತೀವಿ. ಮದ್ಯ ವ್ಯಸನಿಗಳು ಚಿಕಿತ್ಸೆಯ ಅವಶ್ಯಕತೆ ಅವರಿಗಿದ್ದರೆ ಅವರು ಒಪ್ಪುವುದಿಲ್ಲ. ಹಾಗಾಗಿ ಮದ್ಯವ್ಯಸನ ಚಟವನ್ನು ನಿಯಂತ್ರಿಸ್ತಕ್ಕಂಥದ್ದು ಚಿಕಿತ್ಸೆ ನೀಡೋದು ಭಾಳ ಕಠಿಣವಾದಂಥ ಕೆಲಸ ಆಗಿರುತ್ತೆ. ಆದರೂ ಕೆಲವೊಮ್ಮೆ ಉಪಾಯದಿಂದ ಮದ್ಯವ್ಯಸನ ತಡೆಗಟ್ಟಲು ಸಾಧ್ಯವಾಗೋದನ್ನು ನಾವು ಕಾಣ್ತೀವಿ. ಅದರಲ್ಲಿ ಫಾರ್ ದ ಪೀಪಲ್ ಹೂ ಹ್ಯಾವ್ ಸರ್ವರ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್, ದಿಸ್ ಈಸ್ ಎ ಕೀ ಸ್ಟೆಪ್. ದ ಗೋಲ್ ಈಸ್ ಟು ಸ್ಟಾಪ್ ಡ್ರಿಂಕಿಂಗ್ ಆ್ಯಂಡ್ ಗಿವ್ ಯುವರ್ ಬಾಡಿ ಟೈಮ್ ಟು ಗೆಟ್ ದ ಆಲ್ಕೋಹಾಲ್ ಔಟ್ ಆಫ್ ಯುವರ್ ಸಿಸ್ಟಮ್. ಅಂದರೆ ಅವರ ಪ್ರಮುಖ ಉದ್ದೇಶ ಏನಾಗಿರುತ್ತೆ, ಸ್ಟಾಪ್ ದ ಡ್ರಿಂಕಿಂಗ್ ಅಂದರೆ ಕುಡಿಯೋದನ್ನು ನಿಲ್ಲಿಸ್ತಕ್ಕಂಥದ್ದು, ಗಿವ್ ಯುವರ್ ಬಾಡಿ ಟೈಮ್ ಅಂದರೆ ನಿನ್ನ ಆ ಬಾಡಿ ಬ್ಯಾಲೆನ್ಸ್ನ ನೋಡ್ತಕ್ಕಂಥದ್ದು ಮತ್ತು ಅವರ ಸಿಸ್ಟಮ್ನ ನೋಡ್ತಕ್ಕಂಥ ಕಳೆದಿದೆ. ದಟ್ ಯೂಶ್ವಲಿ ಟೇಕ್ಸ್ ಎ ಫ್ಯೂ ಡೇಸ್ ಟು ಎ ವೀಕ್. ಅಂದರೆ ಸಹಜವಾಗಿ ಏನಾಗುತ್ತೆ ಅಂದರೆ ಆ ಒಂದು ಅಭ್ಯಾಸವನ್ನು ಬಿಡಿಸಲಿಕ್ಕೆ ಕೆಲವು ದಿನಗಳು ಅಥವಾ ವಾರಗಳಾಗೋದನ್ನು ನಾವು ಕಾಣ್ತೀವಿ. ಮೋಸ್ಟ್ ಪೀಪಲ್ ಗೋ ಟು ದ ಹಾಸ್ಪಿಟಲ್ ಆರ್ ಟ್ರೀಟ್ಮೆಂಟ್ ಸೆಂಟರ್ ಬಿಕಾಸ್ ಆಫ್ ವಿಥಡ್ರಾಯಲ್ ಸಿಮ್ಟಮ್ಸ್ ಲೈಕ್. ಅಂದರೆ ಕೆಲವರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಯಾಕೆ ಅಂದರೆ ಆ ಶೇಕಿಂಗು, ಟ್ಯೂಮರಸ್ ಬರ್ತಕ್ಕಂಥ ಇದು ಫೀಲಿಂಗ್ಸು, ಆಮೇಲೆ ನಡುಕ ಇವೆಲ್ಲ ಕಾಣ್ದಿಂದ ಏನು ಮಾಡ್ತಾರೆ, ಈ ಸಿಮ್ಟಮ್ಸಿಂದ ಅವರು ಹೋಗ್ತಾರೆ. ಶಾಕಿಂಗು, ಟ್ರಿಮರ್ಸಲ್ಲಿ, ಸೀಯಿಂಗ್ ಆರ್ ಫೀಲಿಂಗ್ ಥಿಂಗ್ಸ್ ದಟ್ ಆರ್ ನಾಟ್ ರಿಯಲಿ ದೇರ್, ಅಲ್ಯುಸಿನೇಷನ್ಸ್ ಏನಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಒಂದು ಇದಕ್ಕಿರೋದು. ಮೆಡಿಕೇಷನ್ಸ್. ಈ ಮೆಡಿಕೇಷನ್ಸ್ಗೆ ಹೋದಾಗ ನೋ ಮೆಡಿಸಿನ್ಸ್ ಕ್ಯಾನ್ ಕ್ಯೂರ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಬಟ್ ಸಮ್ ಕ್ಯಾನ್ ಹೆಲ್ಪ್ ಅಸ್ ಯು ರಿಕವರಿ. ಅಂದರೆ ಇದಕ್ಕೆ ಸೂಕ್ತವಾದಂಥ ಮೆಡಿಕೇಷನ್ಸ್ನ ನಾವು ಇಲ್ಲ. ಬಟ್ ಆದರೆ ಏನಾಗುತ್ತೆ, ಇದಕ್ಕೆ ಸಂಬಂಧಿಸಿದಂಥ ಕೆಲವು ರಿಕವರಿ ಆಗ್ತಕ್ಕಂಥ ಅಥವಾ ಕಡಿಮೆ ಆಗ್ತಕ್ಕಂಥ ಇದಕ್ಕೆ ಕೆಲವು ಮೆಡಿಕೇಷನ್ನ ನಾವು ಕಾಣ್ತೀವಿ.
They can make drinking less enjoyable, so you don't want to do it as much. ಅಂದರೆ ನಿನ್ನ ಸಂತೋಷಕ್ಕೆ ಅಥವಾ ಆ ಒಂದು ಖುಷಿಗೆ ಕುಡಿತಕ್ಕಂಥದ್ದು ಏನಾಗಿರುತ್ತೆ, ಅದು ಲೆಸ್ ಡ್ರಿಂಕಿಂಗ್ ಆಗಿರುತ್ತೆ. ಸೊ ಯು ಡೋಂಟ್ ವಾಂಟ್ ಟು ಟೂ ಮಚ್. ಯಾವಾಗ ನೀವು ಅದನ್ನು ಹೆಚ್ಚಿಗೆ ತಗೊಳ್ತೀವಿ ಅವಾಗ ಅದು ಏನಾಗುತ್ತೆ, ಅಬ್ಯೂಸ್ ಆಗೋದನ್ನು ಕಾಣ್ತೀವಿ. ಡಿಸ್ಸಿಲಿ ಫಾರ್ಮ್ ಅಂದರೆ ಅಂಟ ಅಬ್ಯೂಸ್ ವಿಲ್ ಮೇಕ್ ಯು ಫೀಲ್ ಸಿಕ್ ಆರ್ ಥ್ರೋ ಅಪ್ ಇಫ್ ಯು ಡ್ರಿಂಕ್. ಇನ್ನೊಂದು ಕ್ಯಾಂಪರಲ್ ಅಂತ ಕರೀತಾರೆ ಅದನ್ನ. ಕ್ಯಾಂಪರಲ್ ಕ್ಯಾನ್ ಹೆಲ್ಪ್ ವಿತ್ ಕ್ರೇವಿಂಗ್ಸ್. ರೇವಾ ಬ್ಲಾಕ್ಸ್ ದ ಹೈ ಯು ಗೆಟ್ ಫ್ರಮ್ ಡ್ರಿಂಕಿಂಗ್. ಡ್ರಗ್ಸ್ ಯೂಸ್ಡ್ ಫಾರ್ ದ ಅದರ್ ಕಂಡೀಷನ್ ಲೈಕ್ ಸ್ಮೋಕಿಂಗ್, ಪೇಯ್ನ್ ಆರ್ ಎಪಿಲೆಪ್ಸಿ ಆಲ್ಸೋ ಮೇ ಹೆಲ್ಪ್ ವಿತ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್. ಏನು ಈ ಪೇಯ್ನ್ ಅಥವಾ ಸ್ಮೋಕಿಂಗ್ ಇರ್ತಲ್ಲ ಅದನ್ನು ಲೆಕ್ಕ ಹಾಕೊಂಡಾಗ ಇದು ಹೆಲ್ಪ್ ಟು ದ ಆಲ್ಕೋಹಾಲ್ ಡಿಸಾರ್ಡರ್ಸ್. ಪ್ರಮುಖವಾಗಿ ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಜೀವನದಲ್ಲಿ ಮದ್ಯದ ಅವಲಂಬನೆಯಿಂದಾಗುವ ನಷ್ಟಗಳು ಮನಮುಟ್ಟುವಂತೆ ತಿಳಿಸ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಒಂದು ಮೆಡಿಕೇಷನ್ ಆಗಿರುತ್ತೆ. ಆಮೇಲೆ ಕುಡಿತದುಂಟಾಗುವ ಶಾರೀರಿಕ ಹಾಗೂ ಮಾನಸಿಕ ಲಕ್ಷಣಗಳನ್ನು ಕಡಿಮೆ ಪ್ರಮಾಣದಲ್ಲಿ ಉಂಟು ಮಾಡುವ ಅಪಾಯಕಾರಿಯಲ್ಲದ ಔಷಧಗಳನ್ನು ಕೊಡುತ್ತಾ ಬಂದು ಕ್ರಮೇಣ ಎರಡರ ಉಪಯೋಗವನ್ನು ಮತ್ತು ದುರುಪಯೋಗವನ್ನು ಅವರಿಗೆ ಅರ್ಥ ಮಾಡಿಸ್ತಕ್ಕಂಥದ್ದು, ಮದ್ಯದ್ದು ಮತ್ತು ಔಷಧದ. ಹಾಗೂ ಸಾಕಷ್ಟು ಉತ್ತಮ ಪೌಷ್ಟಿಕ ಹಾಗೂ ವಿಟಮಿನ್ಗಳನ್ನು ಉಳ್ಳಂಥ ನೀರು, ಎಳನೀರುಗಳನ್ನು, ಹಣ್ಣಿನ ರಸ ಮುಂತಾದವುಗಳನ್ನು ಕೊಟ್ಟು ಮದ್ಯ ಸೇವನೆಯಿಂದಾಗಿ ಆಹಾರ ಅಲಕ್ಷಿಸಿ ಅದರಿಂದಾಗುವ ಪರಿಣಾಮಗಳನ್ನು ಗಮನ ಹರಿಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಗ್ರೂಪ್ ಥೆರಪಿಯನ್ನು ಕೊಡ್ಬೋದು. ಗ್ರೂಪ್ ಥೆರಪಿ ಆರ್ ಎ ಸಪೋರ್ಟ್ ಗ್ರೂಪ್ ಕ್ಯಾನ್ ಹೆಲ್ಪ್ ಡ್ಯೂರಿಂಗ್ rehabilitation and help you stay on track as life gets back to normal. ಗ್ರೂಪ್ ಥೆರಪಿ ಮೂಲಕ ಅದನ್ನು ಕೊಡೋದನ್ನು ನಾವು ಕಾಣ್ತೀವಿ. ಗ್ರೂಪ್ ಥೆರಪಿ ಲೆಡ್ ಬೈ ದ ಥೆರಪಿಸ್ಟ್ ಕ್ಯಾನ್ ಗಿವ್ ಯು ದ ಬೆನಿಫಿಟ್ಸ್ ಆಫ್ ದ ಥೆರಪಿ ಅಲಾಂಗ್ ವಿತ್ ದ ಸಪೋರ್ಟ್ ಆಫ್ ಅದರ್ ಮೆಂಬರ್ಸ್. ಬೇರೆ ಮೆಂಬರ್ಸ್ನ ಜೊತೆಗೆ ಅದನ್ನು ಏನು ಮಾಡ್ತಾರೆ, ಸಪೋರ್ಟ್ನ ಮಾಡ್ತಾರೆ. ಸಪೋರ್ಟ್ ಗ್ರೂಪ್ಸ್ ಆರ್ ನಾಟ್ ಲೆಡ್ ಬೈ ಥೆರಪಿಸ್ಟ್. ಇನ್ಸ್ಟೆಡ್ ದೀಸ್ ಆರ್ ಗ್ರೂಪ್ಸ್ ಆಫ್ people who have alcohol use disorders. Examples include Alcoholics Anonymous, Smarts Recovery and other programs. Alcohol addiction medications. One of the benefits of inpatient treatment is medical management of the physical aspects of addiction. Using prescription drug in combination with treatment boosts the ರಿಕವರಿ ಸಕ್ಸಸ್ ರೇಟ್ ಟು 50%. ಆಲ್ಕೋಹಾಲ್ ಅಡಿಕ್ಷನ್ ಮೆಡಿಕೇಷನ್ಸ್ ನೋಡಿದಾಗ ಒನ್ ಆಫ್ ದ ಬೆನಿಫಿಟ್ ಆಗ್ತಕ್ಕಂಥ ಏನಪ್ಪ ಅಂದರೆ, ಇನ್ ಪೇಷೆಂಟ್ಸಲ್ಲಿ ಟ್ರೀಟ್ಮೆಂಟ್ ಈಸ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಫ್ ದ ಫಿಸಿಕಲ್ ಆಸ್ಪೆಕ್ಟ್ಸ್ ಅಡಿಕ್ಷನ್. ಯಾರು ಈ ದೈಹಿಕ ಅಂಶಗಳಿಗೋಸ್ಕರ ಅಡಿಗ ಆಗಿರ್ತಾರೋ ಅದು ಒಂದು ಪ್ರಮುಖವಾದ. ಎರಡನೇದು ಯೂಸಿಂಗ್ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್. ಎರಡನೇದು ಏನು ಬರ್ಕೊಟ್ಟಂಥ ಔಷಧ ತೊಳ್ಕೊಂಡು ಇನ್ ಕಾಂಬಿನೇಷನ್ ವಿತ್ ಟ್ರೀಟ್ಮೆಂಟ್ ಬೂಸ್ಟ್ ವಿತ್ ದ ರಿಕವರಿ ಸಕ್ಸಸ್ ರೇಟ್ ಆಫ್ 50%. Medication can be used to help ease the symptoms of withdrawal in order to avoid relapse or to create a negative physical reactions to alcohol that helps eliminate the desire to drink. Common drugs used in alcohol detox and recovery includes acamprosate used to reduce alcohol craving ಆ್ಯಂಡ್ ವಿತ್ಡ್ರಾಯಲ್ ಸಿಮ್ಟಮ್ಸ್. ಈ ಒಂದು ಇದನ್ನೇನು ಮಾಡ್ತಾರೆ, ಅಕ್ರಾಂಸೇಟ್ ಅಂತಕ್ಕಂಥದ್ದನ್ನು ಆಲ್ಕೋಹಾಲ್ ತೊಗೊಳ್ಳೋದು ಕಡಿಮೆ ಮಾಡಲಿಕ್ಕೆ ಮತ್ತು ಅದರಿಂದ ಬಿಡಲಿಕ್ಕೆ ಮತ್ತು ಸಿಮ್ಟಮ್ಸ್ಗೆ ಕಡಿಮೆ ಮಾಡಲಿಕ್ಕೆ ತಗೊಳ್ತಾರೆ. ನ್ಯಾಟ್ರೋಕ್ಸಿನ್ ಯೂಸ್ಡ್ ಟು ರಿಡ್ಯೂಸ್ ಕ್ರೇವಿಂಗ್ ಫಾರ್ ಆಲ್ಕೋಹಾಲ್ ಆ್ಯಸ್ ವೆಲ್ ಆ್ಯಸ್ ಇಟ್ ಈಸ್ ಪ್ಲೆಜರಬಲ್ ಎಫೆಕ್ಟ್ಸ್. ಆ ಒತ್ತಡದ ಒಂದು ಸ್ಥಿತಿಯನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. Vivitrol, an extended release formulation of naltrexone, dislopharm, causes severe negative effects when alcohol is consumed. Inpatient rehabilitation for alcoholism. ಈ ಡಿಸ್ಒಲಿಫಾರ್ಮ್ ಅಂತಕ್ಕಂಥ ಏನಿದೆಯಲ್ಲ, ಇದು ಸಿವಿಯರ್ ನೆಗೆಟಿವ್ ಎಫೆಕ್ಟ್ಸ್ ಏನಿದೆಯಲ್ಲ ಆಲ್ಕೋಹಾಲಿಸಮ್ ಬಿಟ್ಟಂಗೆ ಅದನ್ನು ಕಡಿಮೆ ಮಾಡಲಿಕ್ಕೆ ಆ್ಯಂಡ್ ಇನ್ಪೇಷೆಂಟ್ ರಿಹ್ಯಾಬಿಲಿಟೇಷನ್ ಫಾರ್ ಆಲ್ಕೋಹಾಲಿಸಮ್ ಮಾಡಲಿಕ್ಕೆ ಹೆಚ್ಚು ಸಹಕಾರ. ಟ್ರೀಟ್ಮೆಂಟ್ಸ್ ಅಟ್ ಇನ್ಪೇಷೆಂಟ್ ಸೆಂಟರ್ಸ್ may include behavioral therapies, the most popular of which is a cognitive behavioral therapy. These therapies
encourage participants to change the way they react to stressful external stimuli like falling a test or losing a job by promoting healthy ways of coping. Many centers also offer group and individual counseling, experimental therapy and training on proper nutrition and health. ಅಂದರೆ ತುಂಬ ಬೇರೆ ಬೇರೆ ಸೆಂಟರ್ಗಳಲ್ಲಿ ಏನಾಗುತ್ತೆ ಅಂದರೆ ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂದರೆ ಗುಂಪಿನ ಜೊತೆಗೆ ಅಥವಾ ವ್ಯಕ್ತಿ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಮಾಡೋರ ಮೂಲಕ ಎಕ್ಸ್ಪೆರಿಮೆಂಟಲ್ ಥೆರಪೀಸ್ನ ತೋರಿಸ್ತಾರೆ. ಆ್ಯಂಡ್ ಟ್ರೈನಿಂಗ್ ಆನ್ ಪ್ರಾಪರ್ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಅಂದರೆ ಹೆಲ್ತಿಯ ಮತ್ತು ನ್ಯೂಟ್ರಿಷನ್ ಆದಂಥ ಒಂದು ಥೆರಪೀಸ್ನಲ್ಲಿ ತೋರಿಸೋದ್ರ ಮೂಲಕ ಅವರು ಅದನ್ನು ನೋಡ್ತಾ ಹೋಗ್ತಾರೆ. ಹಾಗಾಗಿ ಪ್ರಮುಖವಾಗಿ ಸಾಕಷ್ಟು ಉತ್ತಮವಾದ ಪೌಷ್ಟಿಕ ಆಹಾರಗಳನ್ನು, ವಿಟಮಿನ್ಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಮದ್ಯ ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ಅರ್ಥ ಮಾಡಿಸ್ಬೇಕಾಗುತ್ತೆ. ವ್ಯಸನಗಳಿಗೆ ತಿಳಿದಂತೆ ಅವರ ಮದ್ಯ ಸೇವಿಸಿದ ತಕ್ಷಣ ವಮನವಾಗುವಂಥ ಔಷಧವನ್ನು ಕೊಡತಕ್ಕಂಥದ್ದು, ಕ್ರಮೇಣ ಅದರ ಬಗ್ಗೆ ಜಿಗುಪ್ಸೆ ಉಂಟಾಗಿ ಕುಡಿಯೋದನ್ನು ಬಿಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಬದುಕಿನ ಸಮಸ್ಯೆಗಳಿಗೆ ಸೂಕ್ತ ರೀತಿಯಲ್ಲಿ ಹೊಂದಿಕೊಂಡು ಬಾಳುವುದಕ್ಕೆ ಆಪ್ತ ಸಲಹೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಮದ್ಯ ಸೇವನೆಯ ಚಟದಿಂದ ಪಾರಾಗಬೇಕು ಎಂಬ ಅಭಿಪ್ರೇರಣೆ ವ್ಯಕ್ತಿಯಲ್ಲಿ ಮೂಡುವಂತೆ ಅವ್ರಿಗೆ ಮನಸ್ಸನ್ನು ಬದಲಾಯಿಸೋದನ್ನು ಕಾಣಬೇಕಾಗುತ್ತೆ. ನೆಕ್ಸ್ಟು ಒಡನೆ ಗೆಳೆತನ ನಿಲ್ಲಿಸಿ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವಂಥ ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು. ಮದ್ಯ ವ್ಯಸನದಿಂದ ಮುಕ್ತರಾದವರು ಮತ್ತು ಕುಟುಂಬದವರು ಕೆಲವು ನಗರಗಳಲ್ಲಿ ಆಲ್ಕೋಹಾಲಿಕ್ ಅನಾನಿಮ್ಸ್ ಎಂಬ ಸಂಘ ಸ್ಥಾಪಿಸಿರುತ್ತಾರೆ. ಇಲ್ಲಿ ಅವರೆಲ್ಲರೂ ಕೂಡ ಸುಖ ದುಃಖಗಳ ಬಗ್ಗೆ ಚರ್ಚಿಸಿ ಕುಡಿತದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಮತ್ತು ಅದರಾಗ್ತಕ್ಕಂಥ ದೂರವಿರೋದರಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ತಿಳಿಸಿಕೊಡ್ತಕ್ಕಂಥದ್ದು ಹಾಗೂ ಕೆಲಸ ಕಾರ್ಯದ ಕಡೆ ಹೆಚ್ಚಿನ ಗಮನ ಹರಿಸೋದ್ರ ಮೂಲಕ ಈ ಒಂದು ಮಾದಕ ಮದ್ಯದ ಅವಲಂಬನೆಯನ್ನು ಚಿಕಿತ್ಸೆ ಕೊಡೋದಕ್ಕೆ ಸಹಕಾರಿಯಾಗುತ್ತದೆ ಅಂತಕ್ಕಂಥ ಅಂಶಗಳನ್ನು ಈ ಒಂದು ಸೆಷನ್ನಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.